ಗಣಪತಿ ಹೈಸ್ಕೂಲ್ ರೋಡಿಗೆ ಸೇರುವ ಜಾಗದಲ್ಲಿ ಕತ್ತಿಯಿಂದ ಬರ್ಬರ ರೀತಿಯಲ್ಲಿ ಕಡಿದು ಕೊಲೆಗೈಯಲಾಗಿದೆ. ಟೇಬಲ್ ಮೇಲೆ ಸುಮಾರು 6 ಅಡಿ ಉದ್ದದ ವ್ಯಕ್ತಿಯ ದೇಹ ಬಿದ್ದಿತ್ತು. ಮುಖದ ಭಾಗ, ತಲೆ ಭಾಗ ಮತ್ತು ಕುತ್ತಿಗೆ ಭಾಗಕ್ಕೆ ಬಲವಾದ ಆಯುಧದಿಂದ ಹೊಡೆಯಲಾಗಿದೆ. ಕಾವಿ ಲುಂಗಿ ಉಟ್ಟಿಕೊಂಡಿದ್ದಂತಹ ವ್ಯಕ್ತಿಯೊಬ್ಬರು ವಿಮಲೇಶ್ ಹೋಟೆಲ್ನ ಎದುರು ನಿಂತಿದ್ದರು. ಅವರು ಕುತ್ತಿಗೆ ಭಾಗಕ್ಕೆ ಒಂದು ಶಾಲು ಹಾಕಿಕೊಂಡಿದ್ದರು. ಆಗ ಅಂದಾಜಾಯಿತು ಶಾಲು ಹಾಕಿಕೊಂಡಂಥ ವ್ಯಕ್ತಿ ಒಂದು ಕೈ ಇಲ್ಲದವ ಅಂತ ಹೇಳಿ. ಘೋರ ಕೃತ್ಯ ನಡೆಸಿದ ನಂತರ ರಕ್ತದ ಕಲೆಗಳು ಒಂದು ಬೆಪ್ಪನಿಗೆ ತಾಗಿದ್ದರೆ ಅದನ್ನು ಎಷ್ಟು ಉಜ್ಜಿ ಒರೆಸಿದರೂ ಎಷ್ಟು ತೊಳೆದರೂ ಅದರ ವಾಸನೆ ಒಂದು 24 ಗಂಟೆ ಹೋಗೋದಿಲ್ಲ. ಅದರಿಂದ ವಾಸನೆ ಇತ್ತು. ಅದರಿಂದಾಗಿ ಇವರಿಗೆ ಪೊಲೀಸರಿಗೆ ಗೊತ್ತಾಯಿತು ಇದು ಯಾವುದಾದ್ರೂ ಒಂದು ಕೃತ್ಯಕ್ಕೆ ಉಪಯೋಗ ಆಗಿದೆ 24 ಗಂಟೆಯ ಒಳಗೆ ಅಂತೇಳಿ. ಜನವರಿ 11, 1991 ಅಂದರೆ ಸರಿಸುಮಾರು 24 ವರ್ಷಗಳ ಹಿಂದೆ ಮಂಗಳೂರು ಅತ್ಯಂತ ದೊಡ್ಡ ಹತ್ಯಾಕಾಂಡಕ್ಕೆ ಸಾಕ್ಷಿಯಾಗಿತ್ತು. ಆವತ್ತು ಸಂಜೆ 4:30 ವೇಳೆಗೆ ಬೈಕಿನಲ್ಲಿ ಬರುತ್ತಿದ್ದಂತಹ ದೃಢಕಾಯದ ಯುವಕನೊಬ್ಬನನ್ನು ಹಂಪನಕಟ್ಟೆಯ PM ರಾವ್ ರೋಡ್ನಲ್ಲಿ, ಅಂದರೆ ಪಂಜೆ ಮಂಗೇಶ್ವರ ರೋಡು ಹೋಗಿ ಗಣಪತಿ ಹೈಸ್ಕೂಲ್ ರೋಡಿಗೆ ಸೇರುವ ಜಾಗದಲ್ಲಿ ಕತ್ತಿಯಿಂದ ಬರ್ಬರ ರೀತಿಯಲ್ಲಿ ಕಡಿದು ಕೊಲೆಗೈಯಲಾಗಿದೆ. ಆವತ್ತು ಸಂಜೆ ಹಂಪನಕಟ್ಟೆಯ ಎಲ್ಲ ಅಂಗಡಿ ಮುಂಗಟ್ಟುಗಳು ದರದರನೆ ಬಾಗಿಲಿಳಿದುಕೊಂಡು ವಿಚಾರಿಸಿದಾಗ ಯಾರೋ ಒಬ್ಬನನ್ನು ಕಡಿದಿದ್ದಾರೆ, ಆತನನ್ನು ವೆನ್ಲಾಕ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ ಅಂತ ಮಾಹಿತಿ ಸಿಕ್ಕಿತ್ತು. ವೆನ್ಲಾಕ್ ಆಸ್ಪತ್ರೆಯ ಗೇಟಿನ ಬಳಿಗೆ ಹೋದಾಗ ಮುರಿದು ಹೋದಂತಹ ಗೇಟಿಗೆ ಪೊಲೀಸ್ ವ್ಯಾನನ್ನು ಅಡ್ಡ ನಿಲ್ಲಿಸಲಾಗಿತ್ತು. ಯಾಕಂದರೆ ವೆನ್ಲಾಕ್ ಆಸ್ಪತ್ರೆಯ ಮುಖ್ಯ ದ್ವಾರದ ಗೇಟು ತುಕ್ಕು ಹಿಡಿದು ಮುರಿದು ಹೋಗಿತ್ತು. ಜನ ಆಸ್ಪತ್ರೆಯ ಒಳಗೆ ಬರುವುದು ಬೇಡ ಅಂತ ಹೇಳಿ ಪೊಲೀಸ್ ವ್ಯಾನನ್ನೇ ಅಡ್ಡ ನಿಲ್ಲಿಸಿದರು. ಹೇಗೂ ಆಸ್ಪತ್ರೆಯ ಒಳಗೆ ಹೋದಾಗ ಎಂಟ್ರೆನ್ಸಲ್ಲಿ ಅದನ್ನು ಪಾಂಡೇಶ್ವರ ಇನ್ಸ್ಪೆಕ್ಟರ್ PC ಗಣಪತಿ, ಪಾಂಡೇಶ್ವರ SI CK ಶಶಿಧರ್, ಬಂದರ್ ಸಬ್ ಇನ್ಸ್ಪೆಕ್ಟರ್ ಸುಭಾಷ್ ಚಂದ್ರ, ಬಂದರ್ ಸರ್ಕಲ್ ಇನ್ಸ್ಪೆಕ್ಟರ್ BN ಕುಶಾಲಪ್ಪ ಮತ್ತು ಆಗಿನ ಮಂಗಳೂರು ನಗರ DSP SK ಪೂಂಜ ಮತ್ತಿತರರು ಇದ್ದರು. ಪೊಲೀಸರ ಸಂಖ್ಯೆ ಸಾಕಷ್ಟು ಇತ್ತು. DR ವ್ಯಾನು ಅಡ್ಡ ನಿಂತದ್ದು, DRನಲ್ಲಿ ಇಡೀ ಫುಲ್ ಪ್ಲೇಟೂನು ಇತ್ತು. ನೋಡಿದರೆ ಕಾಸುಯಾಲಿಟಿಯ ಟೇಬಲ್ ಮೇಲೆ ಸುಮಾರು 6 ಅಡಿ ಉದ್ದದ ವ್ಯಕ್ತಿಯ ದೇಹ ಬಿದ್ದಿತ್ತು. ಮುಖದ ಭಾಗ, ತಲೆ ಭಾಗ ಮತ್ತು ಕುತ್ತಿಗೆ ಭಾಗಕ್ಕೆ ಬಲವಾದ ಆಯುಧದಿಂದ ಹೊಡೆಯಲಾಗಿತ್ತು. ಒಂದು ರೀತಿಯಲ್ಲಿ ಅದು ಭೀಕರ ಸ್ಥಿತಿ. ನೋಡುವಾಗ ಆ ಕೊಲೆಯಾದ ಯುವಕನ ಹೆಸರು ಗುಣಕರ ಶೆಟ್ಟಿ. BMS ಎನ್ನುವ ಕಾರ್ಮಿಕ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಂಥ ಯುವಕ. ಹಿಂದೂ ಯುವಸೇನೆ ಎನ್ನುವ ಸಂಘಟನೆಯನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಮತ್ತು ಆ ಸಂಘಟನಾ ಕಾರ್ಯದರ್ಶಿಯಾಗಿದ್ದವರು. ಆ ಸಂಘಟನೆಯ ಕಚೇರಿ ಶರವು ದೇವಸ್ಥಾನದ ಬಳಿಯ ಬಾಳಂಬಟ್ಟರ ಹಾಲಿನ ಮಹಡಿ ಮೇಲೆ ಇತ್ತು. ಈಗ ಆ ಸಂಘಟನೆಯ ಕಚೇರಿ ಬಲ್ಮಠ ಬಳಿ ಇದೆ. ಗುಣಕರ ಶೆಟ್ಟಿ ಅದೇ ದಿನ ಮಧ್ಯಾಹ್ನದ ವೇಳೆಗೆ ಮಂಗಳೂರಿನ ನ್ಯಾಯಾಲಯದ ಆವರಣಕ್ಕೆ ಬಂದಿದ್ದರು. ಯಾಕಂದರೆ ಬೇರೆ ಯಾವುದೋ ಕೆಲಸಕ್ಕೆ ಸಂಬಂಧ. ಆಗ ಪುತ್ತೂರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಹರಿಶ್ಚಂದ್ರ ಅವರಲ್ಲಿ ಮಾತನಾಡಿದರು. ಒಟ್ಟಿಗೆ ಊಟಕ್ಕೆ ಹೋಗುವಂಥ ಒಂದು ಮಾತುಕತೆ ಆಗಿತ್ತು. ಆದರೆ ಹರಿಶ್ಚಂದ್ರ ಮತ್ತು ಗುಣಕರ ಶೆಟ್ಟಿಯವರು ಒಟ್ಟಿಗೆ ಊಟಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಮತ್ತು ಹರಿಶ್ಚಂದ್ರ ಅವರು ಬೇರೆ ಕಡೆ ಊಟಕ್ಕೆ ಹೋಗಿದ್ದು. ಹಾಗೆ ಹೋದಂಥ ಗುಣಕರ ಶೆಟ್ಟಿ ತಾರಾ ಕ್ಲಿನಿಕ್ನ ಎದುರಲ್ಲಿ PM ರಾವ್ ರೋಡು JHS ರೋಡಿಗೆ ಸೇರುವಂಥ ಜಾಗದಲ್ಲಿ 1000 ಲೈಟ್ಸ್ ಎನ್ನುವ ಅಂಗಡಿಯ ಬಾಗಿಲಲ್ಲಿ ದುಷ್ಕರ್ಮಿಗಳ ಕೈಗೆ ಸಿಕ್ಕಿ
ಹತರಾಗಿದ್ದರು. ಸುರೇಶ್ ಬಾಬು ಅವರು ಆ ಕಾಲದಲ್ಲಿ SP ಆಗಿದ್ದರು. ತಕ್ಷಣ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲೇ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿತ್ತು. ಯಾಕಂತ ಹೇಳಿದರೆ ಮಂಗಳೂರು ನಗರ ಅಲ್ಲಿಯವರೆಗೆ ನೂರಾರು ಕೊಲೆಗಳನ್ನು ಕಂಡಿರಬಹುದು. ಉರ್ವ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ KN ಆಸಟ್ಟಿ ಎಂಬವರನ್ನು ಉರ್ವ ಸ್ಟೋರ್ ಸಮೀಪ 4 ಸೇರಿ ಚೂರಿಯಿಂದ ಇರಿದು ಕೊಲೆಗೈದಂಥ ಘಟನೆಯೂ ನಡೆದಿತ್ತು. ಆದರೆ ಬೈಕಿನಲ್ಲಿ ಬರುತ್ತಿದ್ದಂಥ ಯುವಕನನ್ನು ರೋಡನ್ನು ಬ್ಲಾಕ್ ಮಾಡಿ ಬೈಕನ್ನು ನಿಲ್ಲಿಸುವಂತೆ ಮಾಡಿ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ನಡೆದಿರಲಿಲ್ಲ. ಪೊಲೀಸರಿಗೂ ಮೇಲ್ನೋಟಕ್ಕೆ ಇದು ಕಾರ್ಮಿಕ ಸಂಘಟನೆಯ ಒಳಗಿನ ದ್ವೇಷ ಎನ್ನುವ ಮಾಹಿತಿಗಳು ಲಭ್ಯ ಆಗಿತ್ತು. ಯಾಕಂತ ಹೇಳಿದರೆ ಗುಣಕರ ಶೆಟ್ಟಿಯವರು MDLನಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಮಜ್ದೂರ್ ಸಭಾ BMSನಲ್ಲಿ ಸಕ್ರಿಯರಾಗಿದ್ದರು. ಪಣಮೂರಿನ NMPT, MCF, ಕುದುರೆಮುಖ ಉಕ್ಕು ಮತ್ತು ಅದಿರ ಕಾರ್ಖಾನೆ ಇದರ ಕಾರ್ಮಿಕರನ್ನು ಒಟ್ಟುಗೂಡಿಸಿ ಅವರು ಸಂಘಟನೆಯನ್ನು ಬಲಪಡಿಸುವ ಪ್ರಯತ್ನ ಮಾಡಿದರು. ಆ ಕಾರ್ಮಿಕರನ್ನೇ ಗುರಿಯಾಗಿಸಿಕೊಂಡು ಇಂಟಕ್ ಮತ್ತು HMS ಸಂಘಟನೆಗಳು ಇದ್ದವು. HMSನ ಅಲ್ಲಿ ಲೋಕೇಶ್ ಶೆಟ್ಟಿಯವರು ಮುಖಂಡರಾಗಿದ್ದರು. ಇಂಟಕ್ನಲ್ಲಿ NM ಅಡ್ಡಂತಿಯವರು ಮುಖಂಡರಾಗಿದ್ದರು. BMSನಲ್ಲಿ ವಿಶ್ವನಾಥ್ ಶೆಟ್ಟಿಯವರು ಮುಖಂಡರಾಗಿದ್ದರು. ಈ 3 ಸಂಘಟನೆಗಳ ಒಳಗೆ ಒಂದು ರೀತಿಯ ತಿಕ್ಕಾಟಗಳು ನಡೀತಿದ್ದು, ಪರಸ್ಪರ ಹೊಡೆದಾಟಗಳು ನಡೀತಿತ್ತು. ಇಂಟಕ್ನ ಉಮೇಶ್ ಚಂದ್ರ ಎಂಬವರನ್ನು ಕೊಟ್ಟಾರ ಚೌಕಿಯ ಬಳಿ HMSನ ಲೀಡರ್ಗಳ ಚಿತಾವಣೆಯಿಂದ ಬಳ್ಳಾಲ್ಬಾಗ್ ರಘು ಮತ್ತವರ ತಂಡ ತಲವಾರಿನಿಂದ ಕೊಚ್ಚಿದಂಥ ಘಟನೆಯು ನಡೆದಿತ್ತು. ಎಲ್ಲ ಘಟನೆಗಳ ಹಿನ್ನೆಲೆ ಗೊತ್ತಿದ್ದಂತಹ ಪೊಲೀಸರಿಗೆ ಗುಣಕರ ಶೆಟ್ಟಿಯವರನ್ನು ಇದೇ ಕಾರಣಕ್ಕಾಗಿ ಹತ್ಯೆ ಮಾಡಿರ್ಬೋದು ಎನ್ನುವಂತಹ ಒಂದು ಸಂಶಯ ಬಂದಿತ್ತು. ಪೊಲೀಸರ ತಂಡ ಜಪ್ಪಿನ ಮಗೂರಿನ ಕೆಲವು ಮನೆಗಳಿಗೆ ದಾಳಿ ಮಾಡಿತ್ತು. ಯಾಕಂತ ಹೇಳಿದರೆ ಉಮೇಶ್ ಚಂದ್ರ ಅವರು ಜಪ್ಪಿನ ಮಗೂರಿನವರು, ಅವರು ಇಂಟಕ್ನಲ್ಲಿ ಸಕ್ರಿಯರಾಗಿದ್ದರು. ಆದರೆ ಯಾವುದೇ ಫಲ ಸಿಕ್ಕಿರಲಿಲ್ಲ. ಮರುದಿನ ಅಂದರೆ 12ನೇ ತಾರೀಕು ಜನವರಿ 1991 ಬೆಳ್ಳಂಬೆಳಗ್ಗೆ ವೆನ್ಲಾಕ್ ಆಸ್ಪತ್ರೆಯ ಮೋರ್ಚರಿಯ ಬಾಗಿಲಲ್ಲಿ ಸುಮಾರು 2,000 ರಿಂದ 3,000 ಯುವಕರ ದಂಡು ನೆರೆದಿತ್ತು. ಆ ಯುವಕರು ಇಂದಿನ ದಿನ ರಾತ್ರಿಯೇ ಬಂದು ಅಲ್ಲಿ ಜಾಂಡ ಹೂಡಿದರು. ಯಾಕಂತ ಹೇಳಿದರೆ ಹಿಂದೂ ಯುವ ಸೇನೆಯ ನಾಯಕನಾಗಿ ಗುಣಕರ ಶೆಟ್ಟಿಯವರು 10 ಹಲವು ಕಡೆಗಳಲ್ಲಿ ಯುವಸೇನೆಯ ಶಾಖೆಗಳನ್ನು ಆರಂಭಿಸಿದ್ದರು ಮತ್ತು ಸಂಘ ಪರಿವಾರದ ಕಟ್ಟರ್ವಾದಿಗಳಲ್ಲಿ ಒಬ್ಬರಾಗಿದ್ದರು. ಬರಬರುತ್ತಾ ಜನ ಸಂಖ್ಯೆ ಜಾಸ್ತಿ ತೊಡಗಿತ್ತು. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ಸುಮಾರು 9 ಗಂಟೆಯ ವೇಳೆಗೆ ಮುಗಿದು ಮೃತದೇಹವನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯಲು ಸಂಘಟನೆಯ ಪ್ರಮುಖರು ನಿರ್ಧರಿಸಿದರು. ಅದರಂತೆ ಪುಷ್ಪಾಲಂಕೃತವಾದ ವಾಹನವನ್ನು ರೆಡಿ ಮಾಡಲಾಗಿತ್ತು. ಮೃತದೇಹವನ್ನು ವಾಹನದಲ್ಲಿ ಇಲ್ಲಕ್ಕೆ, ಯಾಕಂದರೆ ಗುಣಕರ ಶೆಟ್ಟಿಯವರ ಮನೆ ಇದ್ದದ್ದು ಪಡೀಲಿ ಹತ್ತಿರ, ಅಲ್ಲಿಗೆ ಕೊಂಡೋಗಬೇಕಿತ್ತು. ಸಂಘಟನೆಯ ಪ್ರಮುಖರೇ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಭಾಸ್ಕರ್ ಚಂದ್ರ ಶೆಟ್ಟಿ ಇರ್ಬೋದು, MG ಹೆಗಡೆ ಇರ್ಬೋದು, ಎಲ್ಲರೂ ಆ ಸಂದರ್ಭದಲ್ಲಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಮೆರವಣಿಗೆ ವೆನ್ಲಾಕಿನ ಮೋರ್ಚರಿಯಿಂದ ಮುಂದಕ್ಕೆ ಬಂದು ಹಂಪನಗಟ್ಟೆಯ ಸರ್ಕಲಿಗೆ ಮುಟ್ಟಿತ್ತು. ಅಲ್ಲಿ ಮೆರವಣಿಗೆಯನ್ನು ನಿಲ್ಲಿಸಲಾಯಿತು. ಅಲ್ಲಿ ಸೇರಿದಂಥ ಸುಮಾರು 5,000 ಮಂದಿಯಲ್ಲೂ ಸಹ ಒಂದೇ ಘೋಷಣೆ ಮಾಡಿದರು, ಎಲ್ಲರೂ ಅಲ್ಲಲ್ಲೇ ಕುಳಿತುಕೊಳ್ಳಿ ಅಂತೇಳಿ. ಪೊಲೀಸರಿಗೆ ಅಚ್ಚರಿ, ಯಾಕೆ ನೀವು ಮೃತದೇಹವನ್ನು ರಸ್ತೆ ಮಧ್ಯದಲ್ಲಿ ಇರಿಸಿದ್ದೀರಿ? ಇಲ್ಲ, SP ಅವರು ಬರಬೇಕು ಎನ್ನುವ ಒಂದು ಏಕ ಬೇಡಿಕೆಯನ್ನು
ಸಂಘಟನೆಯ ಪ್ರಮುಖರು ಪೊಲೀಸರೆದುರು ಇಟ್ಟರು. ಇಷ್ಟೊತ್ತಿಗೆ ಬಂದರ್ ಸರ್ಕಲ್ ಇನ್ಸ್ಪೆಕ್ಟರ್ ಕುಶಾಲಪ್ಪನವರು ಲಾಠಿ ಚಾರ್ಜ್ ಮಾಡುವ ಅಂತೇಳಿ ಹೊರಟರು. ಅದನ್ನು ಪಾಂಡೇಶ್ವರ ಇನ್ಸ್ಪೆಕ್ಟರ್ ಗಣಪತಿಯವರು ತಡೆದರು. ಮೃತದೇಹ ಇರುವಂಥ ಸಂದರ್ಭದಲ್ಲಿ ಅಂಥ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತೇಳಿ. ಯಾಕಂದರೆ ಮೃತದೇಹಕ್ಕೆ ಅದರದ್ದೇ ಆದ ಗೌರವವಿದೆ, ಆ ಗೌರವವನ್ನು ಕೊಡಲೇಬೇಕು. ಅದು ಯಾರದ್ದೇ ಮೃತದೇಹವಾಗಿರಲಿ, ಪೊಲೀಸ್ ಅಧಿಕಾರಿ ಪ್ರಥಮ ಬಾರಿಗೆ ಅದನ್ನು ನೋಡಿದಾಗ ತನ್ನ ಹ್ಯಾಟನ್ನು ತೆಗೆದು ಅದಕ್ಕೊಂದು ಗೌರವ ಕೊಡಬೇಕು. ಅದರಿಂದಾಗಿ ಅಂಥ ಸಂದರ್ಭದಲ್ಲಿ ಅಂಥ ಅತಿರೇಕದ ಕ್ರಮ ಕೈಗೊಳ್ಳಬಾರ್ದು. ಮತ್ತು ಸೇರಿದಂಥ ಜನಸಂಖ್ಯೆಯು ಅತ್ಯಂತ ಹೆಚ್ಚಾಗಿತ್ತು. ಏನು ಲಾಠಿ ಚಾರ್ಜ್ ಮಾಡಿ ಚದುರಿಸುವಂತಹ ಜನಸಂಖ್ಯೆ ಆಗಿರಲಿಲ್ಲ. ಅದು ಹಂಪನಗಟ್ಟೆಯ 4 ರೋಡುಗಳು, ಪಳ್ಳಿಯ ಕಡೆ ಬರುವುದರಿಂದ ಜ್ಯೋತಿ ಕಡೆಯಿಂದ ಬರುವಂಥದ್ದು, ಕೇಸರವ ರೋಡು, ಈಚೆಯಿಂದ ಅತ್ತಾವರದಿಂದ ಬರುವಂಥದ್ದು ಎಲ್ಲ ರೋಡುಗಳು ಬ್ಲಾಕ್. ಮತ್ತು ಸುರೇಶ್ ಬಾಬು ಸಾಹೇಬರು ಸ್ಥಳಕ್ಕೆ ಬಂದರು. ಇವರ ಬೇಡಿಕೆ ಅಷ್ಟೇ, ನಾವು ಆರೋಪಿಗಳನ್ನು ಯಾವಾಗ ಪತ್ತೆ ಹಚ್ತೇವೆ ಅಂತ. ಅಷ್ಟೊತ್ತಿಗೆ ಅವರು ಹೇಳಿದರೆ ನಮಗೆ ಕೆಲವೊಂದು ಮಾಹಿತಿಗಳಿವೆ, ನಾವು ಇಮಿಡಿಯೇಟಾಗಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅದು 1-2 ದಿನಗಳಲ್ಲಿ ಪತ್ತೆ ಹಚ್ತೇವೆ ಅಂತ ಹೇಳಿ. ಸರಿ, ಅಲ್ಲಿಂದ ಮೃತದೇಹದ ಮೆರವಣಿಗೆ ಮುಂದುವರಿಯಿತು. RTO ಸರ್ಕಲ್ ಆಗಿ, ಜ್ಯೋತಿಯಾಗಿ, ಪಂಪ್ವೆಲ್ ಆಗಿ, ಪಡೀಲಾಗಿ ಮನೆಗೆ ಹೋಯಿತು. ಆವತ್ತೇ ಸಂಜೆ SP ಸುರೇಶ್ ಬಾಬು ಅವರು ಒಂದು ವಿಶೇಷ ತಂಡವೊಂದನ್ನು ರಚಿಸಿದರು ಈ ಹಂತಕರನ್ನು ಪತ್ತೆ ಹಚ್ಚುವ ಸಲುವಾಗಿ. ಕಂಕನಾಡಿ ಗ್ರಾಮಾಂತರ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಸಂಜೀವ ನಾಯ್ಕ ಅವರ ನೇತೃತ್ವದಲ್ಲಿ ಆಯ್ದ ಪೊಲೀಸ್ ಸಿಬ್ಬಂದಿಗಳನ್ನು ಸೇರಿಸಿ ಒಂದು ತಂಡ ರಚನೆ ಮಾಡಲಾಯಿತು. ಅವರು ಕಾರ್ಯಪ್ರವೃತ್ತ ಆದಂಥ ಸಂದರ್ಭದಲ್ಲಿ ಅವರಿಗೆ ಮಹತ್ವದ ಒಂದು ಮಾಹಿತಿಗಳು ಸಿಕ್ಕಿತ್ತು. ಯಾಕಂತ ಹೇಳಿದರೆ, ಹತ್ಯೆ ನಡೆಸಿದಂಥ ಹಂತಕರು ತಾರಾ ಕ್ಲಿನಿಕ್ಕಿನ ಎದುರಿನಿಂದ ವಾಹನದಲ್ಲಿ ಹೋಗಿಲ್ಲ, ಅವರು ನಡ್ಕೊಂಡು ಹೋಗಿದ್ದರು. ಗುಣಕರ ಶೆಟ್ಟಿಯವರು ಚಲಾಯಿಸುತ್ತಿದ್ದ ಬೈಕ್ ಒಂದು ರಿಕ್ಷಾದ ಹಿಂದೆ ನಿಂತಿತ್ತು. ಆದರೆ ರಿಕ್ಷಾದ ಮುಂದೆ ಒಂದು ಅಂಬಾಸಿಡರ್ ಕಾರು ನಿಂತಿತ್ತು. ಅಂಬಾಸಿಡರ್ ಕಾರು ನಿಂತದ್ದರಿಂದಲೇ ರಿಕ್ಷಾದವ ಅದರ ಹಿಂದೆ ರಿಕ್ಷಾ ನಿಲ್ಲಿಸಿದ್ದ. ಗುಣಕರ ಶೆಟ್ಟಿಯವರು ಅದರ ಹಿಂದೆ ಬಂದು ಬೈಕ್ ನಿಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಶರವು ದೇವಸ್ಥಾನದ ಬಳಿ ಇರುವಂಥ ಬೊಂಡ ಮಾರುವಂಥ ಅಂಗಡಿಯವರೊಬ್ಬರು ಒಂದು ಮಾಹಿತಿ ನೀಡಿದರು. ಕಾವಿ ಲುಂಗಿ ಉಟ್ಟಿಕೊಂಡಿದ್ದಂತಹ ವ್ಯಕ್ತಿಯೊಬ್ಬರು ವಿಮಲೇಶ್ ಹೋಟೆಲ್ನ ಎದುರು ನಿಂತಿದ್ದರು. ಅವರು ಕುತ್ತಿಗೆಯ ಭಾಗಕ್ಕೆ ಒಂದು ಶಾಲು ಹಾಕಿಕೊಂಡಿದ್ದರು. ಆಗ ಅಂದಾಜಾಯಿತು, ಶಾಲು ಹಾಕಿಕೊಂಡಂಥ ವ್ಯಕ್ತಿ ಒಂದು ಕೈ ಇಲ್ಲದವ ಅಂತ ಹೇಳಿ. ಈ ಎಲ್ಲ ಮಾಹಿತಿಗಳನ್ನು ಪೊಲೀಸರು ಕ್ರೋಢೀಕರಿಸಿದರು. ಹಂತಕರು ವಿಶ್ವಭವನ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ 2C ಅಂದರೆ ಜೋಕಟ್ಟೆಗೆ ಹೋಗುವ ಬಸ್ಸಿನಲ್ಲಿ ಕೂತು ಹೋಗಿದ್ದಾರೆ. ಆ ಬಸ್ಸಿನವರು ನೋಡುವಾಗ ಅವರು ಬಳ್ಳಾಲ್ ಬಾಗಿನಲ್ಲಿ ಇಳಿದಿದ್ದಾರೆ ಅಂತ ಗೊತ್ತಾಯಿತು. ಬಳ್ಳಾಲ್ ಬಾಗಲ್ಲಿ ಚೆಕ್ ಮಾಡುವಾಗ ಬಳ್ಳಾಲ್ ಬಾಗ್ನಿಂದ ಒಂದು ಅಂಬಾಸೆಡರ್ ಕಾರು ಹೋಗಿದೆ, ಅದರಲ್ಲಿ ಕೆಲವರು ಹೋಗಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಕ್ಕಿತ್ತು. ಆಗ ಪೊಲೀಸರಿಗೆ ಒಂದು ಸ್ಪಷ್ಟ ಆದದ್ದು ಏನಂತ ಹೇಳಿದರೆ, ಇದು ಕಾರ್ಮಿಕ ಸಂಘಟನೆಯ ಒಳಗಿನ ಗಲಾಟೆ ಅಲ್ಲ, ಇದು ಗ್ಯಾಂಗ್ ವಾರಿಗೆ ಸಂಬಂಧಿಸಿದ್ದು ಅಂತೇಳಿ. ಯಾಕಂತ ಹೇಳಿದರೆ, ಆ ಸಂದರ್ಭದಲ್ಲಿ ಬಳ್ಳಾಲ್ಬಾಗ್ ಗ್ಯಾಂಗಿಗೂ ಬರ್ಕೆ ಗ್ಯಾಂಗಿಗೂ ಒಂದು ರೀತಿಯ ಹೊಡೆದಾಟಗಳು, ಬಡಿದಾಟಗಳು ನಡೀತಿತ್ತು. ಬರ್ಕೆ ಗ್ಯಾಂಗಿನ ಎದ್ದು ವಿನಯ ಇವರೆಲ್ಲರೂ ಜೈಲಲ್ಲಿದ್ದರು. ಬಳ್ಳಾಲ್ಬಾಗ್ ಗ್ಯಾಂಗಿನ ರಘು, ಪ್ರಮೋದು, ತುಳಸಿ ಇವರೆಲ್ಲ ಹೊರಗಿದ್ದರು. ಆದ್ದರಿಂದ ಇವರು ಈ ಕೃತ್ಯ ಮಾಡಿರಬೇಕು ಮತ್ತು ಮಾಡಿಸಿರಬೇಕು ಎನ್ನುವುದು ಸಂಶಯ ಬಂತು. ಯಾಕಂತ ಹೇಳಿದರೆ, ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಹತ್ಯೆ ಮಾಡಿದವರೆಲ್ಲರೂ ಸುಮಾರು 6 ಫೀಟು ಹೈಟಿನವರು ಅಂತೇಳಿ. ಯಾಕಂದರೆ ಗುಣಕರ ಶೆಟ್ಟಿಯು 6 ಫೀಟ್ ಹೈಟ್ ಇದ್ದರು. ಆದ್ದರಿಂದ ಇದು ಮಂಗಳೂರಿನಲ್ಲಿರುವ ರೌಡಿಗಳು ಮಾಡಿದ ಕೆಲಸ ಅಲ್ಲ, ಅವರಿಗೆ ಮಂಗಳೂರಿನ ರೌಡಿಗಳು ಸಾಥ್ ಕೊಟ್ಟಿದ್ದಾರೆ ಅಂತೇಳಿ. ಅದರಲ್ಲಿ ಒಬ್ಬ ಯುವಕನೊಬ್ಬನಿದ್ದರೆ
ಶೋಭಾಗಿನ ಕಬೀರ್ ಅಂತೇಳಿ. ಆತನಿಗೆ ಸಾಧಾರಣ ಒಂದು 22 ವರ್ಷ. ಆತ ಅದೇ 1000 ಲೈಟ್ಸ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಯುವಕನೊಬ್ಬನ ಸ್ನೇಹಿತ. ಅವನೊಂದಿಗೆ ಮಾತುಕತೆ ಮಾಡ್ತಾಯಿದ್ದ. ಅಷ್ಟೊತ್ತಿಗೆ ಗುಣಕರ ಶೆಟ್ಟಿಯ ಬೈಕ್ ಬಂದಿತ್ತು. ಇವರು ಹೋಗಿ ಮುಗಿಬಿದ್ದಿದ್ದರು. ಇದನ್ನು ಆ ಹುಡುಗ ಕಣ್ಣಾರೆ ಕಂಡಿದ್ದ ಮತ್ತು ಮನೆಗೆ ಹೋಗಿ ಜ್ವರದಲ್ಲಿ ಮಲಗಿದ್ದ. ಆತ ಯಾವಾಗ ಜ್ವರದಲ್ಲಿ ಮಲಗಿದ್ದಾನೆ ಗೊತ್ತಾಯ್ತು. ಪೊಲೀಸರು ಆತನ ಹುಡ್ಕೊಂಡು ಹೋದಾಗ ಆತ ಈ ಕಬೀರ್ನ ಹೆಸರು ಹೇಳಿದ್ದ. ಆ ಕಬೀರ್ ಅದಕ್ಕಿಂತ ಮೊದಲು ಯಾವುದೋ ಒಬ್ಬ ಯುವಕನಿಗೆ ಚೂರಿ ಹಾಕಿ ಕದ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಆಗಿನ ಸಬ್ ಇನ್ಸ್ಪೆಕ್ಟರ್ ಮಿತ್ರಹರಾಜ ಕೈಯಿಂದ ಚೆನ್ನಾಗಿಯೇ ರಿಪೇರಿ ಮಾಡಿಸಿಕೊಂಡಿದ್ದ. ಆದ್ದರಿಂದಾಗಿ ಆತ ಈ ಬಳ್ಳಾಲ್ಬಾಗ್ ಗ್ಯಾಂಗಿನ ಒಟ್ಟಿಗೆ ಸೇರಿಕೊಂಡ. ಯಾಕಂದರೆ ಕದ್ರಿ ಸಂತನ ಒಟ್ಟಿಗೆ ಸೇರಿಕೊಂಡಿದ್ದ. ಈ ಕದ್ರಿ ಸಂತುವೆ ಇಡೀ ಹತ್ಯೆಯ ಮಾಸ್ಟರ್ ಮೈಂಡ್ ಎನ್ನುವುದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು. ಅದೇ ಕದ್ರಿ ಸಂತು ಸಿಗ್ತಾ ಇರಲಿಲ್ಲ, ರಘು ಸಿಗ್ತಾ ಇರಲಿಲ್ಲ, ಪ್ರಮೋದ್ ಇಲ್ಲ, ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಅವರ ಅಡಗುತಾಣಗಳನ್ನು ಬೆನ್ನಟ್ಟುವಂಥ ಪ್ರಯತ್ನವನ್ನು ಮಾಡಿದರು. ಅಷ್ಟೊತ್ತಿಗೆ ಮಂಗಳೂರಿಂದ ಹೋದಂತಹ ಇವರು ಸಕಲೇಶ್ಪುರಕ್ಕೆ ಹೋಗಿದ್ದರು. ಸಕಲೇಶ್ಪುರದಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದರು. ಪೊಲೀಸರು ಇವರ ಕಾರನ್ನು ಚೆಕ್ ಮಾಡಿದ್ದು ಸ್ಯಾಂಡಲ್ವುಡ್, ಅಂದರೆ ಶ್ರೀಗಂಧ ಸಾಗಾಟ ಮಾಡ್ತಾರಂತೆ. ಯಾಕಂದರೆ ಆ ಕಾರು ಈ ಹಿಂದೆ ಸ್ಯಾಂಡಲ್ವುಡ್ಡಿಗೆ ಬಳಕೆಯಾಗುತ್ತಿದ್ದಂಥ ಕಾರು. ಆದ್ದರಿಂದ ಸಕಲೇಶ್ಪುರ ಪೊಲೀಸರು ಅವರನ್ನು ಇಬ್ಬರು ಸಿಕ್ಕಿದ್ರು, ಸದಾಶಿವ ಮತ್ತು ನಂದ ಅಂತೇಳಿ. ಈ ನಂದ ಬೆಂಗಳೂರಿನಲ್ಲಿ ರೌಡಿ ಆಗಿದ್ದವನು, ಅವನು ಸಿಕ್ಕಿಬಿದ್ದದ್ದು. ಸದಾಶಿವ ಅಂತೇಳಿ ಮೂಲತಃ ಪುತ್ತೂರಿನವ. ಈ ಕಾರಿನಲ್ಲಿ ಡ್ರೈವರ್ ಆಗಿ ಬಂದವನು. ಯಾಕಂತ ಹೇಳಿದರೆ ಆ ವ್ಯಕ್ತಿಗೆ ಯಾವುದಾದ್ರೂ ಒಂದು ಕ್ರಿಮಿನಲ್ ಕೃತ್ಯ ಮಾಡಬೇಕೆನ್ನೋದು ಉಮೇದಿತ್ತು. ಬಳ್ಳಾಲ್ಬಾಗ್ ಗ್ಯಾಂಗಿನೊಟ್ಟಿಗೆ ಸೇರಿಕೊಂಡಿದ್ದ. ಇವರೆಲ್ಲ ಸೇರಿಕೊಂಡು ಬರ್ಕೆಯದ್ದು ಮತ್ತು ತಂಡವನ್ನು ಹೊಡಿಬೇಕು ಎನ್ನುವಂತಹ ಚರ್ಚೆ ಮಾಡ್ತಿದ್ದಾಗ ಸದಾಶಿವನು ತಾನು ಅದರಲ್ಲಿ ಭಾಗಿಯಾಗ್ತಾನೆ ಅಂತ ಹೇಳಿ ಬಂದವನು. ಅದರಿಂದಾಗಿ ಅವನು ಇದರೊಟ್ಟಿಗೆ ಸೇರಿಕೊಂಡಿದ್ದ. ಮತ್ತು ಒಳ್ಳೆಯ ಡ್ರೈವರ್. ಅದರಿಂದಾಗಿ ಅವರು ಈ ಅಂಬಾಸೆಡರ್ ಕಾರಿಗೆ ಡ್ರೈವರನ್ನಾಗಿ ಮಾಡ್ಕೊಂಡು, ಈ ಅಂಬಾಸೆಡರ್ ಕಾರು ಸಹ ಸ್ಯಾಂಡಲ್ವುಡ್ ಕಳ್ಳತನಕ್ಕೆ ಬಳಕೆ ಆಗುತ್ತಿದ್ದಂಥ ಕಾರು. ಅದನ್ನು ಕದ್ರಿ ಸಂತು, ಬಳ್ಳಾಲ್ಬಾಗ್ ಪ್ರಮೋದ್ ಇವರೆಲ್ಲರೂ ಸಕಲೇಶ್ಪುರದಿಂದ ತಂದಂಥ ಕಾರು ಅದು. ಅದರಿಂದಾಗಿ ಆ ಕಾರು ಬಳ್ಳಾಲ್ಬಾಗ್ ರಘು ತಂಡದ ಒಟ್ಟಿಗೆ ಇತ್ತು. ಆಗ ಅದನ್ನು ಅವರು ಅಲ್ಲಿ ಕಾರು ಸಿಕ್ಕಿತ್ತು, ಅವರಿಬ್ಬರು ಸಿಕ್ಕಿದ್ರು. ಮತ್ತು ಅಲ್ಲೇ ಲೋಕಲ್ ಕೆಲವರು ಪೊಲೀಸ್ ಸ್ಟೇಷನಲ್ಲಿ ಮಾತನಾಡಿ ಅವರನ್ನು ಬಿಡುಗಡೆ ಮಾಡಿಸಿದರು. ಕಾರು ಮತ್ತು ಕಾರಲ್ಲಿದ್ದಂಥ ವೆಪನ್ ಅಂದರೆ ತಲವಾರು ಪೊಲೀಸರ ಸುಪರ್ದಿಯಲ್ಲಿ ಇತ್ತು. ರಾತ್ರಿ ವೇಳೆಗೆ ಆಗಾಗಲೇ ಮಂಗಳೂರಿನಿಂದ ವಿಶೇಷ ತಂಡ SI ಸಂಜೀವ ನಾಯಕ್ ನೇತೃತ್ವದಲ್ಲಿ ಪೊಲೀಸರ ತಂಡ ಸಕಲೇಶ್ಪುರಕ್ಕೆ ಹೋಯಿತು. ಒಂದು ಮಾಹಿತಿಯ ಆಧಾರದಲ್ಲಿ ಅಲ್ಲಿ ವಿಚಾರಣೆ ಮಾಡಿದಾಗ ಸ್ಥಳೀಯ ಪೊಲೀಸರು ದಾಳಿ ಮಾಡಿ ಒಂದು ಕಾರನ್ನು ಕೊಂಡೋಗಿದ್ದಾರೆ ಅಂತ ಮಾಹಿತಿ ಸಿಕ್ತು. ಪೊಲೀಸ್ ಠಾಣೆಗೆ ಹೋದಾಗ ಅವರನ್ನು ಬಿಟ್ಟು ಕಳಿಸಿದ್ದಾರೆ. ಕಾರು ಇದೆ ಅಂತಾಯಿತು, ವೆಪನ್ ಇದೆ ಅಂತಾಯಿತು. ವೆಪನ್ನ ನೋಡಿದಾಗ ಅದರ ರಕ್ತದ ವಾಸನೆ ಬಂತು. ಸಾಮಾನ್ಯವಾಗಿ ಘೋರ ಕೃತ್ಯ ನಡೆಸಿದ ನಂತರ ರಕ್ತದ ಕಳೆಗಳು ಒಂದು ವೆಪನಿಗೆ ತಾಗಿದ್ದರೆ ಅದನ್ನು ಎಷ್ಟು ಉಜ್ಜಿ ಒರೆಸಿದರೂ, ಎಷ್ಟು ತೊಳೆದರೂ ಅದರ ವಾಸನೆ ಒಂದು 24 ಗಂಟೆ ಹೋಗೋದಿಲ್ಲ. ಅದರಿಂದ ವಾಸನೆ ಇತ್ತು. ಅದರಿಂದಾಗಿ ಇವರಿಗೆ ಪೊಲೀಸರಿಗೆ ಗೊತ್ತಾಯಿತು ಇದು ಯಾವುದಾದ್ರೂ ಒಂದು ಕೃತ್ಯಕ್ಕೆ ಉಪಯೋಗ ಆಗಿದೆ 24 ಗಂಟೆಯ ಒಳಗೆ ಅಂತೇಳಿ. ಗುಣಕರ ಶೆಟ್ಟಿಯ ಹತ್ಯೆಗೆ ಉಪಯೋಗ ಆಗಿದೆ ಅಂತಲ್ಲ, ಯಾವುದಾದ್ರೊಂದು ಕೃತ್ಯಕ್ಕೆ ಉಪಯೋಗ ಆಗಿದೆ ಅಂತೇಳಿ. ಮತ್ತು ಪೊಲೀಸರು ಅವರನ್ನು ಮತ್ತೆ ಠಾಣೆಗೆ ಕರೆಸಿಕೊಂಡ್ರು. ಮತ್ತು ಅವರ ಮೇಲೆ 41 CRPC ಅಡಿಯಲ್ಲಿ ಒಂದು ಕೇಸ್ ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಕೋರ್ಟಲ್ಲಿ SI ಸಂಜೀವ ನಾಯಕ್ ಅವರು 2,000 ರೂಪಾಯಿ ಕ್ಯಾಶ್ ಶ್ಯೂರಿಟಿ ಕೊಟ್ಟು ಅವರನ್ನು ಬಿಡಿಸಿಕೊಂಡು ಬಂದರು. ದಾರಿ ಮಧ್ಯದಲ್ಲೇ ವರ್ಕ್ ಮಾಡಿದರು. ಅಷ್ಟೊತ್ತಿಗೆ ಇಡೀ ಪ್ರಕರಣದಲ್ಲಿ ಎಷ್ಟು ಮಂದಿ ಶಾಮೀಲಾಗಿದ್ದಾರೆ ಎನ್ನುವುದು ಗೊತ್ತಾಯಿತು.
ನೇರವಾಗಿ ಮತ್ತು ಪರೋಕ್ಷವಾಗಿ. ಅದ ನಂತರ ಪೊಲೀಸರು ಒಬ್ಬೊಬ್ಬರನ್ನೇ ಅದರಲ್ಲಿ ಬಂಧಿಸ್ತಾ ಹೋದರು. ಸುಮಾರು 8 ಮಂದಿ ಆರೋಪಿಗಳನ್ನು ಆ ಪ್ರಕರಣದಲ್ಲಿ ಬಂಧಿಸಲಾಯಿತು. ಮತ್ತೆ 8 ಮಂದಿ ಆ ಆರೋಪಿಗಳು ಸಿಗಲಿಲ್ಲ. ಆ 8 ಮಂದಿಯಲ್ಲಿ ಪ್ರಮುಖನಾದವನು ಬಳ್ಳಲ್ಬಾಗ್ ರಘು. ಆತ ಬಳ್ಳಲ್ಬಾಗ್ ತಂಡದ ಮುಖ್ಯಸ್ಥ. ಆತನನ್ನು ಬಾಂಬೆಯಲ್ಲಿ ಕೊಲೆ ಮಾಡಲಾಯಿತು. ಮತ್ತೊಬ್ಬ ಬರ್ಕೆ ಪ್ರಭಾ ಅಂತ ಒಬ್ಬ ಇದ್ದ, ಆತನನ್ನು ಮುಂಬೈಯಲ್ಲಿ ಕೊಲೆ ಮಾಡಲಾಯಿತು. ಮತ್ತು ಬಾಕಿ 6 ಮಂದಿ ಆರೋಪಿಗಳು ಬೇರೆ ಬೇರೆ ಕಡೆಯಲ್ಲಿದ್ದರು. ಮತ್ತು 8 ಮಂದಿ ಆರೋಪಿಗಳ ಮೇಲೆ ನ್ಯಾಯಾಲಯದಲ್ಲಿ ಟ್ರಯಲ್ ನಡೆಯಿತು, ಜೀವಾವಧಿ ಶಿಕ್ಷೆ ಆಯಿತು. ಆದರೆ ಹೈಕೋರ್ಟಲ್ಲಿ 8 ಮಂದಿ ಆರೋಪಿಗಳು ದೋಷಮುಕ್ತರಾದರು. ಇದು ಎಲ್ಲವೂ ನೆನಪಾದದ್ದು ಯಾಕಂತ ಹೇಳಿದರೆ ಜನವರಿ 11ನೇ ತಾರೀಕು. ನಿರಂತರ ಸುದ್ದಿ